ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ, ಹಾಗೆ ಆರಾಮಾಗಿದ್ದೀವಿ ಆಯಿತಾ. ನಮ್ಮದು ದಾವಣಗೆರೆ. ಸೊ ಮಧ್ಯದಲ್ಲಿ ದಾವಣಗೆರೆ ಭಾಷೆನೂ ಕೂಡ ಬರುತ್ತೆ, ಯಾರು ಏನು ಅಂದ್ಕೋಬೇಡಿ ಆಯಿತಾ. ಹಾಗೆ ಇವಾಗ ಆಲೂಗಡ್ಡೆ ಬೇಯಿಸೋಣ ಅಂತ ಹೇಳ್ಬಿಟ್ಟು ಕುಕ್ಕರಲ್ಲಿ ಆಲೂಗಡ್ಡೆ ಹಾಕಿಡ್ತಾ ಇದ್ದೀನಿ. ಇವಾಗ ಆಲೂಗಡ್ಡೆ ಬೇಯಿಸೋದಕ್ಕೆ ಇಕ್ಬೇಕು. ಹಾಗೆ ಇವತ್ತು ಟಿಫನಿಗೆ ದೋಸೆ ಮಾಡ್ತಾಯಿದ್ದೀವಿ. ಮತ್ತು ಟೊಮೆಟೊ ಹಣ್ಣು ಅದೆಲ್ಲ ಕೂಡ ಕಟ್ ಮಾಡ್ಕೋಬೇಕು. ಫಸ್ಟು ಆಲೂಗಡ್ಡೆ ಬೇಯೋದಕ್ಕೆ ಇಟ್ಬಿಟ್ರೆ ಆಮೇಲೆ ನೆಕ್ಸ್ಟ್ ಕೆಲಸ ಮಾಡ್ಕೋತೀನಿ. ಹಾಗೆ ಫ್ರೆಂಡ್ಸ್, ಹೊಸದಾಗಿ ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಓಕೆನಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರೈಬ್ ನಮ್ಗೆ ತುಂಬಾ ಮುಖ್ಯ. ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಆಯಿತಾ. ಈ ವಿಡಿಯೋದಲ್ಲಿ ನಿಮಗೆ ಈ ಚಾನಲಲ್ಲಿ ನಿಮಗೆ ವ್ಲಾಗ್ಸ್ ಬರ್ತಾ ಇರುತ್ತೆ, ಕುಕ್ಕಿಂಗ್ ಟಿಪ್ಸ್ ಬರ್ತಾ ಇರುತ್ತೆ, ಕುಕ್ಕಿಂಗ್ಸ್ ಬರ್ತಾ ಇರುತ್ತೆ, ಮತ್ತು ಸ್ಟೋರೀಸ್ ಬರ್ತಾ ಇರುತ್ತೆ. ಹಾಗೆ ಕಿಡ್ಸ್ ರಿಲೇಟೆಡ್ ಆಗಿರೋಂಥ ಫನ್ನಿ ವಿಡಿಯೋಸ್, ಫ್ರೂಟ್ಸ್, ವೆಜಿಟೇಬಲ್ಸ್, ಹಾಗೆ ರುಪೀಸ್, ಈ ಥರದ ಒಂದು ಫನ್ನಿ ವಿಡಿಯೋಸ್ ಎಲ್ಲ ಬರ್ತಾ ಇರ್ತವೆ. ದಯವಿಟ್ಟು ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಮಾಡುವಂಥ ಚಾನಲ್ನವ್ರಿಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆಯಿತಾ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಾದಮೇಲೆ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ. ಸೊ ಅದನ್ನು ನೀವು ಕ್ಲಿಕ್ ಮಾಡಿದರೆ ಆಲ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಆಯಿತಾ. ಈಗ ಒಲೆ ಹಚ್ತಾ ಇದ್ದೀನಿ. ಆಗಲೇ ಒಲೆಯಲ್ಲಿರೋಂಥ ಬೂದಿ ಎಲ್ಲ ತೆಗ್ದುಬಿಟ್ಟು ಒಲೆ ಹಚ್ತಾ ಇದ್ದೀನಿ. ಒಲೆ ಹಚ್ಚಿ ಆಮೇಲೆ ನೆಕ್ಸ್ಟು ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೋತೀನಿ. ಒಲೆ ಹಚ್ಚೋದು ಫಸ್ಟ್ ಏನಕ್ಕಂತ ಅಂದರೆ, ನನ್ನ ಕೆಲಸ ಏನಿರುತ್ತೆ, ಕಸ ಗುಡಿಸೋದು, ನೆಲ ಒರೆಸೋದು ಏನಿರುತ್ತೆ ಅದೆಲ್ಲ ಮುಗಿಯೋಷ್ಟರಲ್ಲಿ ನೀರು ಕೂಡ ಕಾಯುತ್ತೆ. ಸೊ ಅದಾದಮೇಲೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಬೋದು. ಇಲ್ಲ ನಾನು ಸ್ನಾನ ಮಾಡ್ತಿದ್ರು ಕೂಡ ಮಕ್ಕಳು, ನಮ್ಮ ಮನೆಯವರು ಎಲ್ಲರೂ ಕೂಡ ಸ್ನಾನ ಮಾಡ್ಕೊತಾರೆ. ನಮ್ಮದೇನೆಂದರೆ ಫಸ್ಟು ಮನೆ ಕೆಲಸ ಮುಗಿಬೇಕು, ಮಕ್ಕಳಿಗೆ ಟಿಫನ್ ಎಲ್ಲ ರೆಡಿ ಮಾಡ್ಕೋಬೇಕು, ಆ ಥರ ಎಲ್ಲ ಇರುತ್ತಲ್ವ. ಸ್ವಲ್ಪ ಲೇಟಾಗೇ ಆಗುತ್ತೆ. ಬಟ್ ವಾರದ ಟೈಮ್ ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟು ಗುರುವಾರ, ಶುಕ್ರವಾರ, ಶನಿವಾರ ಈ ದಿನಗಳಲ್ಲಿ ಬೆಳಗ್ಗೆನೇ ಒಂದು 5 ಗಂಟೆ 6 ಗಂಟೆ ಒಳಗೆ ಸ್ನಾನ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡ್ಕೊತೀನಿ. ಇವಾಗ ಫೇಸ್ ವಾಶ್ ಮಾಡ್ಕೊಂಬಂದು ಒಲೆ ಹಚ್ತಾ ಇದ್ದೀನಿ. ಫೇಸ್ ವಾಶ್ ಮಾಡಿದೆ ನಾವು ಒಲೆ ಹಚ್ಚೋದಕ್ಕೆ ಹೋಗಲ್ಲ. ಇವಾಗ ಫಸ್ಟು ಏನಂದರೆ ಇವತ್ತು ಬುಧವಾರದ ವೀಡಿಯೋನ ನಾನು ಬುಧವಾರನೇ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಒಲೆ ಹಚ್ಚೋದಕ್ಕೆ ಸ್ವಲ್ಪ ಕಷ್ಟಪಡಬೇಕು. ಒಲೆ ಹತ್ತೋವರೆಗೂ ಕೂಡ ಕಷ್ಟ. ಬಟ್ ಒಲೆ ಹತ್ತಿತು ಅಂದರೆ ಬೇಗನೆ ಎಲ್ಲ ಕೆಲಸ ಆಗೋಗುತ್ತೆ. ಅನ್ನ, ಸಾಂಬಾರು ಪ್ರತಿಯೊಂದು ಕೂಡ ನಾವು ಒಲೆಯಲ್ಲೇ ಮಾಡ್ಕೊತೀವಿ. ಬಟ್ ಇವಾಗ ಏನಂದರೆ ಬೆಳಗ್ಗೆ ಅಲ್ಲ, ಫಸ್ಟು ನೀರು ಕಾಯೋದಕ್ಕೆ ಇಕ್ತೀನಿ. ಮತ್ತು ಈ ಒಂದು ಸೈಡು ಇನ್ನೊಂದು ಒಲೆ ಇದೆಯಲ್ಲ, ಅಲ್ಲೆಲ್ಲ ಕಟ್ಟಿಗೆ ಇಟ್ಬಿಟ್ಟಿದ್ದೀನಿ. ಹಾಗಾಗಿ ಅಲ್ಲಿ ಒಲೆ ಹಚ್ಚೋದಕ್ಕೆ ಆಗಲ್ಲ. ಅದಕ್ಕೋಸ್ಕರನೇ ಫಸ್ಟ್ ಇವಾಗ ನೀರು ಕಾಯಿಸೋದಕ್ಕೆ ಇಟ್ಟು ಇನ್ನು ಮಿಕ್ಕಿದ ಕೆಲಸ ಎಲ್ಲ ನಾನೀಗ ಗ್ಯಾಸ್ ಸ್ಟವ್ ಮೇಲೇ ಮಾಡ್ಕೊತೀನಿ. ಇಲ್ಲಿ ನನ್ನ ಮಗ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಮುಖ ತೊಳ್ಕೊಳಪ್ಪ ಅಂದರೆ, ಇಲ್ಲ ಫಸ್ಟು ನಾನು ಚಿಂಟು ಟಿ ವಿ ಹಾಕ್ಕೋತೀನಿ ಅಂದ್ಬಿಟ್ಟು ಚಿಂಟು ಟಿ ವಿ ಹಾಕ್ಕೊಂಡು ಅವ್ನು ಬ್ಯಾಟ್ ತೊಗೊಂಡು ಆಟಾಡ್ತಾ ಇದ್ದಾನೆ. ಅವನಿಗಂತೂ ಆಟ ಆಡೋದಂದ್ರೆ ತುಂಬ ಇಷ್ಟ. ಆಟ ಆಡೋದೊಂದೇ ಅಲ್ಲ, ಅವ್ನು ನನಗೂ ಕೂಡ ಹೆಲ್ಪ್ ಮಾಡ್ತಾನೆ. ಏನೆಲ್ಲ ಹೆಲ್ಪ್ ಮಾಡ್ತಾನೆ ಅಂತಲೂ ಕೂಡ ನಿಮಗೆ ತೋರಿಸ್ತೀನಿ. ಈ ಕಡೆ ಟೀ ಮಾಡೋಕ್ಕೆ ಇಟ್ಟಿದ್ದೆ. ಟೀ ನೋಡಿ ಉಗ್ತಾ ಇತ್ತು, ಇನ್ನೇನು ಚೆಲ್ಲೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಸದ್ಯ ಚೆಲ್ಲೋಗಲಿಲ್ಲ, ಚೆನ್ನಾಗಿ ಕುದೀತಾ ಇದೆ. ಹಾಗೆ ಮತ್ತೊಂದು ಕಡೆ ನಾನು ಹಾಲು ಕಾಯಿಸೋದಕ್ಕೂ ಕೂಡ ಇಟ್ಟಿದ್ದೀನಿ. ಇವಾಗ ಟೀ ಅನ್ನೋದೇನು ಗೊತ್ತಾ, ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಶುಂಠಿ ಎಲ್ಲ ಜಜ್ಜಾಕಿಬಿಟ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇವತ್ತು ಶುಂಠಿ ಹಾಕಲಿಲ್ಲ ನಾನು, ಅರ್ಜೆಂಟಲ್ಲಿ ಹಾಗೆ ಇಟ್ಟಿದ್ದೆ. ಅದು ಚೆನ್ನಾಗಿ ಕುದ್ರೆ ಅದ್ರ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ಅದನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಇವಾಗ ಹಾಲು ಕೂಡ ಕಾಯ್ತಾ ಇದೆ. ಜಸ್ಟ್ ಇದೇನಪ್ಪ ಇಷ್ಟೇ ಇದೆಯಲ್ಲ ಅಂತ ಅಂದ್ಕೋಬೇಡಿ. ಏನಂದರೆ ಇದು ಕಾಲಿಟ್ಟ ಹಾಲು ಅಂತ ಹೇಳ್ತೀವಲ್ಲ, ಅದನ್ನು ತೊಗೊಂಬಂದಿದ್ದೆ. ಅದರಲ್ಲೇ ಇವಾಗ ಟೀ ಮಾಡಿದ್ದೀನಿ. ಇನ್ನು ಉಳ್ಕಿದ್ದು ಹಾಲನ್ನ ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ಈಗ ಟೀ ಕೂಡ ರೆಡಿ ಆಯ್ತಲ್ಲ, ಅದನ್ನು ಸೋಸಬೇಕು. ಸೋಸಿ ಫಸ್ಟು ಅಮ್ಮಂಗೂ ನನಗೂ, ಅಂದರೆ ನಮ್ಮ ಜೊತೆ ಅಮ್ಮನೂ ಕೂಡ ಇದ್ದಾರೆ. ಅಮ್ಮ ಅಂದರೆ ನನ್ನಮ್ಮ, ನನ್ನ ಗಂಡನಮ್ಮ ಅಲ್ಲ, ನಮ್ಮಮ್ಮ, ನಾನು, ನನ್ನ ಮಕ್ಕಳು, ಹಾಗೆ ನನ್ನ ಗಂಡ, ನಾವು 5 ಜನ ಒಂದೇ ಮನೇಲಿರೋದು. ಮುಂದೆ ನಿಮ್ಗೆ ಗೊತ್ತಾಗುತ್ತೆ ಮನೇಲಿ ಯಾರ್ಯಾರು ಇದ್ದಾರೆ ಏನು ಅನ್ನೋದು. ಹಾಗೆ ಇನ್ನೂ ಕ್ವಶನ್ಸ್ ಎಲ್ಲ ಏನಾದರೂ ಇದ್ದರೆ ನೀವು ಕೇಳ್ಬೋದು, ಅದಕ್ಕೂ ಕೂಡ ಆನ್ಸರ್ ಮಾಡ್ತೀನಿ. ಇವಾಗಿನ್ನೂ ಸ್ಟಾರ್ಟಿಂಗ್ ಅಲ್ವಾ, ಸ್ವಲ್ಪ ನಿಮಗೆ ಏನು ಅಂತ ಗೊತ್ತಿರಲ್ಲ. ಹಾಗಾಗಿ ಬರ್ತಾ ವೀಡಿಯೋಸಲ್ಲಿ ನೋಡ್ತಾ ಹೋದರೆ ನಿಮಗೆಲ್ಲ ಗೊತ್ತಾಗುತ್ತೆ. ಇವಾಗ ಟೀ ಸೋಸಿದ್ದೀನಿ. ತೊಗೊಂಡೋಗಿ ಫಸ್ಟ್ ಅಮ್ಮಂಗೆ ಟೀ ಕೊಡ್ತೀನಿ. ಅಮ್ಮಂಗೆ ಟೀ ಕೊಟ್ಬಿಟ್ಟು ಆಮೇಲೆ ನಾನು ಟೀನ ಕುಡಿತೀನಿ. ಹಾಗೆ ಇವಾಗ ಟೀ ಎಲ್ಲ ಸೋಸಿಟ್ಟಿದ್ದಾಯ್ತಲ್ಲ, ಮತ್ತು ಇಲ್ಲಿ ಹಾಲು ಉಕ್ಕೋಗುತ್ತೆ. ಫಸ್ಟು ಹಾಲು ಕಾಯಿಸ್ಬಿಟ್ಟು ಆಮೇಲೆ ಟೀ ಕುಡಿಯೋಣ ಅಂತಂದು ನೋಡ್ತಾ ಇದ್ದೆ. ಹಾಲು ಕೂಡ ಕಾಯಿತು. ಇವಾಗ ಅದನ್ನು ಕ್ಲೋಸ್ ಮಾಡಿ
ಇನ್ನೇನು ಟೀ ಕುಡಿಬೇಕು. ನನಗಂತೂ ಟೀ ಅಂದರೆ ತುಂಬ ಇಷ್ಟ. ಅದರಲ್ಲಿ ಬೆಳಗ್ಗೆ ಟೈಮಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಟೀ ಮಾತ್ರ ಮಿಸ್ ಮಾಡಲ್ಲ, ಟೀ ಕುಡಿಲೇಬೇಕು. ಹಾಗೆ ಟೀ ಕುಡ್ದಾದ್ಮೇಲೆ ಹೊರಗಡೆ ಬಂದು ನೋಡ್ತೀನಿ, ಇಲ್ಲಿ ನನ್ನ ಮಗ ಒಂದು ತರಲೆ ಕೆಲಸ ಮಾಡ್ತದೆ. ತರಲೆ ಕೆಲಸ ಅನ್ನೋದಕ್ಕಿಂತ ನನಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಅವನು ನೀರು ತರೋದಕ್ಕೆ ಹೋಗಿದ್ದಾನೆ. ಅವನ ಕೈ ಮೊದಲೇ ಚೆನ್ನಾಗಿಲ್ಲ ಅಂದ್ರೂ ನೀರು ತರಕ್ಕೆ ಹೋಗಿದ್ದಾನೆ. ನಮ್ಮ ಮನೆಯಿಂದ ಒಂದು 2 ಮನೆ ಬಿಟ್ಟು ಆ ಕಡೆ 3ನೇ ಮನೆ ಹತ್ರ ನೀರು ಬರ್ತಾ ಇದ್ದವು, ಬೋರ್ ನೀರು. ಬೆಳಗ್ಗೆ ಒಂದು ಸಲ, ಸಂಜೆ ಒಂದು ಸಲ ನೀರು ಬಿಡ್ತಾರೆ. ಇವಾಗ ಬೆಳಗ್ಗೆ ಬಿಟ್ಟಿದ್ದಾರಲ್ವ, ಈಗ ನನ್ನ ಮಗ ಅದನ್ನೇ ತುಂಬ್ತಾ ಇದ್ದ. ನೀವು ನೋಡ್ತಾ ಇದ್ದೀರಲ್ವ, ಒಂದು ರೈಟ್ ಸೈಡ್ ಅವ್ನ ಕೈ ಹಿಡ್ಕೊಂಡಿದ್ದಾನಲ್ವ ಅಲ್ಲಿ ನಲ್ಲಿ ಹತ್ರ, ಅದು ಆ ಕೈಯಲ್ಲ, ಈ ಕಡೆ ರೈಟ್ ಸೈಡಲ್ಲಿ ಅವ್ನ ಕೈ ನೋವಾಗಿದೆ. ಏನಾಗಿದೆ ಅಂತಲೂ ಕೂಡ ತೋರಿಸ್ತೀನಿ. ನಾನು ಹೇಳ್ತಾ ಇದ್ದೀನಿ ಬೇಡ ಬಿಡಪ್ಪ ತರಬೇಡ ಅಂದರೂ ಕೂಡ ಇಲ್ಲ ಬಿಡಮ್ಮ ನಾನು ತರ್ತೀನಿ ಅಂತ ಇದು ಮಾಡ್ತಿದ್ದಾನೆ. ನೋಡಿ ನನ್ನ ಕೈಯಲ್ಲಿ ಕೊಡ್ತಾನೇ ಇಲ್ಲ, ನಾನು ಕಸ್ಕೊಂಡಿದ್ದೀನಿ ಕೊಡೋ ಇರಲಿ ತರಬೇಡ ನಿನ್ನ ಕೈ ನೋವಾಗಿದೆ ಅಂದರೆ ಇಲ್ಲ ಬಿಡು ಬಿಡು ಏನಾಗಿಲ್ಲ ಬಿಡು ಬಿಡು ಅಂತ ಹೇಳ್ತಾ ಇದ್ದಾನೆ. ಬೇಡ ಬಿಡಪ್ಪ ಅಂತ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಇಲ್ಲ ಬಿಡಮ್ಮ ನನಗೇನೂ ಆಗಿಲ್ಲ, ನಾನು ತೊಗೊಂಡೋಗಿ ಹಾಕ್ತೀನಿ ಅಂದ್ಬಿಟ್ಟು ಹಾಕ್ತಾ ಇದ್ದಾನೆ. ನಿಜವಾಗ್ಲೂ ನಂಗೆ ಖುಷಿಯಾಗುತ್ತೆ, ಯಾಕಂದರೆ ನಾನು ಈ ಕಡೆ ಕೆಲಸ ಮಾಡ್ತಿರೋದು ಅವ್ನಿಗೆ ಗೊತ್ತು. ಹಾಗಾಗಿ ಅಮ್ಮ ಕೆಲಸ ಮಾಡ್ತಾಯಿದ್ದಾರೆ, ಅಮ್ಮಂಗೆ ಹೆಲ್ಪ್ ಮಾಡಬೇಕು ಅನ್ನೋದು ಅವನೇ ತಿಳ್ಕೊಂಡು ಮಾಡ್ತಿದ್ದಾನೆ. ನಾನು ಎಲ್ಲೂ ಕೂಡ ಹೇಳಿಲ್ಲ ನೀರು ತೊಗೊಂಬ ಹೋಗಂತನೂ ಕೂಡ ಹೇಳಿಲ್ಲ. ಅಮ್ಮ ಹೊರಗಡೆ ಪಾತ್ರೆ ತೊಳಿತಾ ಇದ್ದರು, ಅಷ್ಟೊತ್ತಿಗೆ ಅವನೇ ನೀರು ತೊಗೊಂಬಂದು ಹಾಕ್ತಾಯಿದ್ದಾನೆ. ಒಂದೇ ಕೈಯಲ್ಲಿ ಎತ್ಕೊಂಬರ್ತಾ ಇದ್ದಾನೆ. ನಾನು ಹೇಳಿದರೆ ಕೇಳ್ತಾನೇ ಇಲ್ಲ. ಮತ್ತು ಹೆಬ್ಬೆಟ್ಟು ಕಾಣ್ತಾ ಇದೆಯಲ್ಲ, ಸೊ ಹೆಬ್ಬೆಟ್ಟಿಗೆ ಪ್ಲಾಸ್ಟರ್ ಹಾಕಿದ್ದೀವಿ. ಅದು ಗಾಯ ಏನಾಗಿಲ್ಲ. ಇವಾಗ ನಾರುಳ್ಳಿ ಅಂತ ಎಲ್ಲ ಹೇಳ್ತಾರೆ ನೋಡಿ, ನಾರುಳ್ಳಿ ಆಗಿತ್ತು ಅವನ ಕೈಯಲ್ಲಿ. ಅದಕ್ಕೆ ರಾತ್ರಿ ಹಾಸ್ಪಿಟಲ್ಗೆ ಹೋಗಿದ್ವಿ. ಹಾಸ್ಪಿಟಲ್ಗೆ ಹೋದಾಗ ಅದಕ್ಕೆ ಫಸ್ಟು ಆಯಿಂಟ್ಮೆಂಟ್ ಅಲ್ಲ, ಕಾರ್ನ್ ಕ್ಯಾಪ್ ಅಂತ ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದರು. ಹೋದ ತಿಂಗಳಲ್ಲಿ ಹೋದಾಗ ಆ ಕಾರ್ನ್ ಕ್ಯಾಪ್ ಹಾಕಿದ್ವಿ. ಅವನು ನೋವಿಗೆ ತಡ್ಕೊಳ್ಳಲಿಲ್ಲ, ನಾನು ತೆಗೆದ್ಬಿಟ್ಟೆ. ಒಂದು ಸ್ವಲ್ಪ ಇದಾಗಿತ್ತು, ತೆಗೆದ್ಬಿಟ್ಟೆ. ಅದನ್ನೇ ಕಂಟಿನ್ಯೂ ಮಾಡಿದರೆ ಹೋದ ತಿಂಗಳಲ್ಲಿ ಅವನಿಗೆಲ್ಲ ಕ್ಲಿಯರ್ ಆಗ್ತಾಯಿತ್ತು. ಬಟ್ ಅದು ತೆಗ್ದಿರೋದ್ರಿಂದ ಇನ್ನೂ ಸ್ವಲ್ಪ ಅದು ಜಾಸ್ತಿ ಆಗಿಬಿಟ್ಟಿದ್ದವು. ಅದಕ್ಕೆ ನಿನ್ನೆ ಕರ್ಕೊಂಡೋಗಿ ರಾತ್ರಿ ಹಾಸ್ಪಿಟಲ್ ತೋರಿಸಿದ್ದಕ್ಕೆ ಆಯಿಂಟ್ಮೆಂಟು ಅದೆಲ್ಲ ಕೊಟ್ಟಿದ್ದರು. ಅದಕ್ಕೆ ಆಯಿಂಟ್ಮೆಂಟೆಲ್ಲ ಹಚ್ಬಿಟ್ಟು ಅದನ್ನು ಪ್ಲಾಸ್ಟರ್ನ ಹಾಕಿದ್ದೀನಿ. ಇವತ್ತಿಗೆ 2 ದಿನ ಆಯಿತು. ಸಾರಿ 2 ದಿನ ಅಲ್ಲ, ಇವತ್ತಿಗೆ 3ನೇ ದಿನ. ಇವತ್ತು ಅದನ್ನು ಚೇಂಜ್ ಮಾಡಬೇಕು. ಚೇಂಜ್ ಮಾಡಿದ್ದೀನಿ, ನಿಮಗೆ ತೋರಿಸ್ತೀನಿ ಕೈ ಏನಾಗಿದೆ ಅಂತ ಹೇಳಿ. ನನಗಂತೂ ಅದು ನೋಡ್ತಾ ಇದ್ರೇ ಹಿಂಸೆ ಆಗುತ್ತೆ. ಬಟ್ ಆದರೂ ಅವ್ನ ಮುಂದೆ ನಾವು ಏನು ಹೇಳೋಂಗಿಲ್ಲ, ಯಾಕಂದರೆ ಸಣ್ಣವನು. ಇವಾಗ ನಾವು ಏನಾದರೂ ಆ ಥರ ಅಯ್ಯೋ ಹೆಂಗಾಗ್ಬಿಟ್ಟಿದೆಯಲ್ಲ ಅಂತ ಅಂದ್ಬಿಟ್ರೆ ಸಾಕು, ಅವನು ಕೂಡ ಹಾಗೆ ಇದು ಮಾಡ್ಕೋತಾನೆ. ಸ್ವಲ್ಪ ಡಲ್ಲಾಗಿ ಬಿಡೋದಿಲ್ಲ, ಹತ್ಕೊಂತ ಕೂರೋದು ಹಂಗೆಲ್ಲ ಮಾಡ್ತಾನೆ. ಅದಕ್ಕೋಸ್ಕರ ನಾನು ಏನೂ ಹೇಳೋದಕ್ಕೆ ಹೋಗಿಲ್ಲ. ಏನೇ ಇದ್ದರೂ ಕೂಡ ಸುಮ್ಮನೆ ಮನಸ್ಸಲ್ಲಿ ನುಂಗ್ತಾ ಇದ್ದೀನಿ. ಅವ್ನ ಮುಂದೆ ಏನಾದರೂ ಹೇಳಿದ್ರೆ ಅವ್ನು ಸ್ವಲ್ಪ ವೀಕ್ ಆಗಿಬಿಡ್ತಾನೆ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ಮತ್ತು ಇವಾಗ ದೋಸೆ ಹಾಕೋಣ ಅಂತ ಹೇಳ್ಬಿಟ್ಟು ಹಂಚಿಟ್ಕೊಂಡಿದ್ದೆ. ಒಂದೊಂದು ಸಲ ದೋಸೆ ಅದು ಅಂಟ್ಕೊಳುತ್ತಲ್ಲ, ಅದಕ್ಕೋಸ್ಕರನೇ ಇವಾಗ ಈರುಳ್ಳಿ ಹಚ್ಚಿ ಅದನ್ನು ಚೆನ್ನಾಗಿ ಉಜ್ತಾ ಇದ್ದೀನಿ. ಈ ಟಿಪ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ, ಮತ್ತೆ ನಾನು ಪದೇ ಪದೇ ಹೇಳೋವಂಥದ್ದೇನು ಬೇಡ. ಈರುಳ್ಳಿ ಹಚ್ಚಿ ಚೆನ್ನಾಗಿ ಈ ಥರ ತಿಕ್ಬಿಟ್ರೆ ನಾನ್ ಸ್ಟಿಕ್ಕಲ್ಲಿ ನಾವು ಈಗ ಹಾಕಿದ ತಕ್ಷಣ ಹಿಂಗೆ ಬರುತ್ತೆ ನೋಡಿ, ಹಾಗೆ ಬರುತ್ತೆ, ಯಾವುದೇ ಕಾರಣಕ್ಕೂ ಅಂಟೋದಿಲ್ಲ. ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಇವಾಗ ತಿಕ್ತಾ ಇದ್ದೀನಿ. ಮಕ್ಕಳಿಗೀಗ ಫಸ್ಟು ಟಿಫನ್ ಹಾಕ್ಕೊಡ್ಬೇಕು. ಆಗಲೇ ನನ್ನ ಮಗನಿಗೂ ಮತ್ತು ನನ್ನ ಮಗಳಿಗೂ ಕೂಡ ಸ್ನಾನ ಮಾಡಿಸಿದ್ದೀನಿ. ಅವರಿಬ್ಬರು ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದಾರೆ. ಅವ್ರಿಗೆ ಟಿಫನ್ ಕೊಡಬೇಕು. ನನ್ನ ಮಗಳು ಟಿಫನ್ ಮಾಡ್ತಾಳೆ. ಇವಾಗ ಅಜ್ಜಯ್ಯಗೆ ಅಂದರೆ ನನ್ನ ಮಗನಿಗೆ ಟಿಫನ್ ಮಾಡಿಸ್ಬೇಕು. ಹಂಗಾಗಿ ಅವನಿಗೆ ನಾನೇ ಟಿಫನ್ ಮಾಡಿಸ್ಬೇಕು, ಕೈ ನೋವಾಗಿದೆಯಲ್ಲ. ಮತ್ತು ಅವ್ನು ತಿನ್ನೋದಕ್ಕಾಗಲ್ಲ, ಪ್ಲಾಸ್ಟರ್ ಬೇರೆ ಕೈಯಲ್ಲಿತ್ತು. ಮತ್ತು ಆ ಪ್ಲಾಸ್ಟರ್ ಕೂಡ ತೆಗ್ದಿದ್ದೀನಿ, ಅದೊಂಚೂರು ಗಾಯದ ಥರ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರನೇ ಇವಾಗ ನಾನೇ ತಿನ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ದೋಸೆ ಹಾಕಬೇಕು. ದೋಸೆ ಹಿಟ್ಟು ಮಾತ್ರ ಚೆನ್ನಾಗಿ ಉಬ್ಬಿ ಬಂದಿದೆ. ಇದಕ್ಕೆ ನಾನು ಯಾವುದೇ ರೀತಿ ಮಂಡಕ್ಕಿ ಅವಲಕ್ಕಿ ಏನೂ ಹಾಕಿಲ್ಲ, ಆದರೂ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಚೆನ್ನಾಗಿತ್ತು ದೋಸೆ ಮಾತ್ರ, ತುಂಬ ಚೆನ್ನಾಗಿ ಬಂದಿದ್ವು. ಒಂಚೂರು ಕೂಡ ಎಲ್ಲೂ ಎಟ್ಟಿಯಾಗಿ, ಅಂದರೆ ಇವಾಗ ತುಂಬ ತೆಳುವಾಗಿ ಹಾಕಿದರೆ ಕ್ರಿಸ್ಪಿ ಬರುತ್ತೆ, ತುಂಬ ದಪ್ಪವಾಗಿ ಹಾಕಿದರೆ ಸಾಫ್ಟ್ ಬರುತ್ತೆ. ಈ ಥರ ಒಂದು ಇದರಲ್ಲಿ ನಾನು ಮಾಡ್ಕೊಂಡಿದ್ದೆ, ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತೀನಿ ಮೆಜರ್ಮೆಂಟ್ ಹೆಂಗಿರ್ಬೇಕಂತ ಹೇಳಿ. ಮೆಜರ್ಮೆಂಟ್ ಅನ್ನೋದಕ್ಕಿಂತ ನಾನು ಮೆಜರ್ಮೆಂಟ್ ಒಂದು ಬಾಕ್ಸ್ ತೊಗೊಂಡು ಆ ಥರ ಏನೂ ಮಾಡಲ್ಲ, ಅದ್ರ ಕಣ್ಣಳತೆ ಮೇಲೆ ನಾನು ಹಾಕ್ತೀನಿ. ಇಲ್ಲಿ ನನ್ನ ಮಗ ಫೋಟೋ ಮೇಲೆ ಇರೋಂಥ ಹೂವನ್ನೆಲ್ಲ ತೆಗಿತಾ ಇದ್ದಾನೆ. ಹಾಗೆ ಪೂಜೆ ಐಟಮ್ಸ್ ಏನಿದಾವೋ ಅದನ್ನೆಲ್ಲ ತೆಗೆದು ಒಂದು ಪ್ಲೇಟಲ್ಲಿ ಇಡ್ತಾ ಇದ್ದಾನೆ. ಇವತ್ತು ಬುಧವಾರ, ವಾರದಲ್ಲಿ 2 ಸಲ ದೇವ್ರ ಐಟಮ್ಸ್ ಏನಿದೆ, ಫೋಟೋಸು ಮತ್ತು ದೀಪಗಳದ್ದು ಏನಿದೆ ಅದೆಲ್ಲ ಕೂಡ ತೊಳೆದಿಟ್ಟು ಪೂಜೆ ಮಾಡ್ತೀವಿ. ಅಂದರೆ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೋತೀನಿ. ಹಾಗಾಗಿ ಇವತ್ತು ಬುಧವಾರ ಅಂತ ಹೇಳಿ ಅವನ್ನೆಲ್ಲ ತೆಗೆದು ಎಲ್ಲ ಜೋಡಿಸಿ ಕೊಡ್ತಾ ಇದ್ದಾನೆ. ನೋಡಿ ಅವ್ನ ಕೈ ನೋವಾದರೂ ಕೂಡ ಬಿಡ್ತಾ ಇಲ್ಲ ನನಗೆ ಹೆಲ್ಪ್ ಮಾಡೋದು. ನೋಡಿ ಕೈ ಹಿಂಗಾಗಿದೆ ಫುಲ್. ಅದು ಕಾರ್ನ್ ಕ್ಯಾಪ್ ಹಾಕಿದ್ವಿ ಮತ್ತು ಅದಕ್ಕೆ ಆಯಿಂಟ್ಮೆಂಟ್ ಎಲ್ಲ ಹಚ್ಚಿದ್ವಲ್ಲ, ಒಂಚೂರು ಅದು ಚರ್ಮ ಅದಕ್ಕದೇ ಬಿಟ್ಕೊಂಡಿದೆ. ಇನ್ನೂ ಅದು ಪೂರ್ತಿ ಬಿಟ್ಕೊಳುತ್ತೆ. ಅದೇನು ವೈಟ್ ಕಾಣ್ತಾ ಇತ್ತು ನೋಡಿರಿ, ಅದೆಲ್ಲ ನೀಟಾಗಿ ಬಿಚ್ಚೋಗುತ್ತೆ.
ಅಲ್ಲಿವರೆಗೂ ಕೂಡ ನಾವು ಕಾರ್ನ್ ಕ್ಯಾಪ್ ಹಾಕಲೇಬೇಕು. ಇಲ್ಲ ಅಂದರೆ ಅದು ಮತ್ತೆ ಚಿಗುರುತ್ತೆ, ಇನ್ನೂ ಸ್ವಲ್ಪ ದೊಡ್ಡದಾಗುತ್ತೆ. ಅದಕ್ಕೋಸ್ಕರನೇ ಅದನ್ನ ಕಾರ್ನ್ ಕ್ಯಾಪ್ ಹಾಕಲೇಬೇಕಂತ ಹೇಳಿ ನಾನು ಹಠ ಮಾಡಾಗಲಿ ಅವನಿಗೆ ಕಾರ್ನ್ ಕ್ಯಾಪ್ ಹಾಕ್ತಾಯಿದ್ದೀನಿ. ಹಾಗೆ ಇವಾಗ ದೋಸೆ ಕೂಡ ಆಗ್ತಾ ಇತ್ತಲ್ಲ, ಫಸ್ಟು ನನ್ನ ಮಗಳಿಗೆ ದೋಸೆ ಹಾಕ್ಕೊಡ್ತೀನಿ. ಅವಳ ಪಾಡಿಗೆ ಅವಳು ಕೂತ್ಕೊಂಡು ಟಿಫನ್ ಮಾಡ್ತಾಳೆ. ಅವಳೀಗ ಫಸ್ಟ್ ಸ್ಟ್ಯಾಂಡರ್ಡು, ನನ್ನ ಮಗ ಬಂದುಬಿಟ್ಟು 4ನೇ ಕ್ಲಾಸ್, ಅಂದರೆ 4th ಸ್ಟ್ಯಾಂಡರ್ಡು. ಇವಾಗ ಅವನಿಗಂತೂ ತಿನ್ನೋಕ್ಕಾಗಲ್ಲ, ನಾನೇ ತಿನ್ನಿಸ್ಬೇಕು. ಸ್ಕೂಲಲ್ಲಿ ಹೆಂಗೆ ಮಾಡ್ತಾನೆ ಏನೋ ಅಂತ ಇವಾಗಲೇ ಒಂಥರ ಭಯ ಅಂತ ಅನ್ನಿಸ್ತಾ ಇದೆ. ಬಟ್ ಅವ್ನಿಗೆ ಹೇಳ್ತಾ ಇದ್ದೀನಿ, ಇವತ್ತೊಂದು ದಿನ ರಜೆ ಮಾಡು, ಮನೇಲಿರು ಅಂದರೂ ಕೂಡ ಕೇಳ್ತಾ ಇಲ್ಲ. ಇಲ್ಲಮ್ಮ ನಾನು ಹೋಗಬೇಕು, ನಾನು ರಜೆ ಮಾಡಲ್ಲ ಸ್ಕೂಲಿಗೆ ಅಂತ ಹೇಳ್ದೆ. ಸರಿ ಆಯಿತು ಅಂತ ಹೇಳಿದ್ದೀನಿ. ಇನ್ನೇನು ಆಪ್ಷನ್ ಇಲ್ಲ ನನಗೆ. ದೋಸೆನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಆಮೇಲೆ ಪಲ್ಯ ಹಾಕಿ ಕೊಟ್ಟು ಕಳಿಸ್ಬೇಕು. ಅವನಿಗೆ ಚಟ್ನಿ ಸ್ಕೂಲಿಗೆ ಹಾಕಬೇಡ ಅಂತಾನೆ, ಅವ್ನು ಪಲ್ಯ ಜೊತೆ ತಿಂತಾನೆ. ಆಲೂಗಡ್ಡೆ ಪಲ್ಯ ಮಾಡಿದ್ದೆ ಮತ್ತು ಸ್ವಲ್ಪ ಚಟ್ನಿ ಕೂಡ ಮಾಡಿದ್ದೀನಿ. ಇವಾಗ ನೋಡಿ ನಮ್ಮ ಮನೆಯವರು 8 ಗಂಟೆ 8 ಗಂಟೆನೂ ಅಲ್ಲ 8:15 ಈ ಟೈಮಲ್ಲಿ ಎದ್ಬಿಟ್ಟು ಬ್ರಷ್ ಮಾಡ್ತಾ ಇದ್ದಾರೆ. ನನ್ನ ಮಕ್ಕಳದ್ದು ಸ್ನಾನ ಆಯಿತು. ಇನ್ನೇನು ಅವ್ರು ಟಿಫನಿಗೆ ಕೂರೋ ಟೈಮಲ್ಲಿ ಈಗ ಬ್ರಷ್ ಮಾಡ್ತಿದ್ದಾರೆ ನಮ್ಮ ಮನೆಯವರು. ಒಂದೊಂದು ಸಲ ಎದ್ದರು ಅಂದರೆ ಬೇಗ ಎದ್ದೇಳ್ತಾರೆ, ಒಂದು ಸಲ ಲೇಟಾಗಿ ಎದ್ದರು ಅಂದರೆ ಈ ಥರ ಎದ್ದೇಳ್ತಾರೆ ಅವರು. ಇವಾಗೇನು ಮಾಡೋಕ್ಕಾಗಲ್ಲ. ನನ್ನ ಪಾಡಿಗೆ ನನ್ನ ಕೆಲಸ ಏನಿದೆ ನಾನು ಅದನ್ನು ಮಾಡ್ಕೋಬೇಕು ಅಷ್ಟೇ. ಹಾಗೆ ಇವಾಗ ಚಟ್ನಿ ಕೂಡ ಚೆನ್ನಾಗಿ ಆಗಿತ್ತು. ಸ್ವಲ್ಪ ಶುಂಠಿ ಎಲ್ಲ ಹಾಕಿದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಶುಂಠಿ, ಶೇಂಗಾ, ಕಡ್ಲೆ, ಆಮೇಲೆ ಕೊಬ್ಬರಿ, ಕೊತ್ತಂಬರಿ, ಆಮೇಲೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಉಪ್ಪು, ಒಂಚೂರು ಹುಣಸೆಹಣ್ಣು ಎಲ್ಲ ಹಾಕಿ ರುಬ್ಬಿಟ್ಬಿಟ್ರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ರೈಸ್ ಜೊತೆನೂ ಕೂಡ ತಿನ್ಬೋದು. ಸ್ವಲ್ಪ ಶುಂಠಿ ಹಾಕಬೇಕು, ಒಂದು ಅರ್ಧ ಇಂಚಷ್ಟಾದರೂ ಶುಂಠಿ ಹಾಕಿ ನೋಡಿ, ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಶುಂಠಿನೂ ಕೂಡ ಹಾಕಿದ್ದೀನಿ. ಹಾಗೆ ಇವಾಗ ದೋಸೆ ಕೂಡ ಹಾಕಿದ್ದೀನಿ. ನನ್ನ ಮಗಳಿಗೆ ಹಾಕ್ಕೊಟ್ಟೆ ಅದನ್ನು ದೋಸೆನ. ಈಗ ನನ್ನ ಮಗನಿಗೆ ದೋಸೆ ಹಾಕ್ತಾಯಿದ್ದೀನಿ. ಈ ದೋಸೆ ರೆಡಿ ಆದ ತಕ್ಷಣ ಅವನಿಗೂ ಕೂಡ ತಿನ್ನಿಸ್ಬೇಕು. ತಿನ್ನಿಸಿ ಅವ್ರನ್ನ ಸ್ಕೂಲಿಗೆ ರೆಡಿ ಮಾಡಬೇಕು. ಇವತ್ತು ಸ್ವಲ್ಪ ಲೇಟಾಗಿ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸ್ಕೂಲಲ್ಲಿ ಅವ್ರ ಮ್ಯಾಮಿಗೆ ಹೋಗಿ ಹೇಳಿ ಬರ್ಬೇಕು, ಹಿಂಗೆ ಕೈ ನೋವಾಗಿದೆ, ಅವನಿಗೆ ಜಾಸ್ತಿ ಬರಲಿಕ್ಕೆ ಬರಲ್ಲ. ಅಂದರೆ ಇವಾಗ ನಾವು ಪೆನ್ಸಿಲ್ ಹಿಡಿತಾನಲ್ವ, ಅದೇ ಬೆರಳಲ್ಲೇ ಆಗಿರೋದು. ಆವಾಗ ಏನಾಗುತ್ತಂದರೆ ಅದು ಬೆರಳಲ್ಲಿ ಹಿಂಗೆ ಹಿಡ್ದಾಗ ಪೇನ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ಹೋಗಿ ಹೇಳಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಲೇಟಾಗಿ ಕರ್ಕೊಂಡು ಹೋಗ್ತೀನಿ. ಇವತ್ತು ಕರ್ಕೊಂಡೋಗಿ ಹೇಳಿ ಬರ್ತೀನಿ. ಇಲ್ಲ ಅವ್ನ ಕೈ ಈ ಥರ ನೋವಾಗಿದೆ, ಹಾಗಾಗಿ ಜಾಸ್ತಿ ಇದು ಮಾಡಬೇಡಿ, ಬರಲಿಕ್ಕೆ ಕೊಡಬೇಡ್ರಿ, ಏನಾದರೂ ಅಂದರೆ ಒಪ್ಸೋದಿರುತ್ತಲ್ವ ಗಟ್ ಮಾಡಿ, ಆ ಥರದ್ದು ಏನಾದರೂ ಕೊಡ್ರಿ ಅಂತ ಹೇಳಿ ಬರ್ತೀನಿ. ಇವಾಗ ಚಟ್ನಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಗಟ್ಟಿಯಾಗಿತ್ತು, ತುಂಬಾ ಗಟ್ಟಿ ಇತ್ತು. ನನ್ನ ಮಗನಿಗೆ ಸ್ವಲ್ಪ ತೆಳುವಾಗಬೇಕು ಚಟ್ನಿ, ಹಾಗಾಗಿ ಸ್ವಲ್ಪ ಮೇಲ್ಗಡೆ ನೀರು ಮಿಕ್ಸ್ ಮಾಡಿ ಅದೇ ಚಟ್ನಿನ ಹಾಕಿ ಈಗ ತಿನ್ನಿಸ್ತೀನಿ. ಚಟ್ನಿ ಅವ್ನು ತಿನ್ನಲ್ಲ, ಕೆಲವೊಂದು ಸಲ ಮಾತ್ರ ತಿಂತಾನೆ, ಕೆಲವೊಂದು ಸಲ ತಿನ್ನೋದೇ ಇಲ್ಲ. ಎಷ್ಟು ಬಲವಂತ ಮಾಡಿದರೂ ಕೂಡ ತಿನ್ನೋದಿಲ್ಲ. ಇವತ್ತೇನೋ ತಿನ್ನು ಅಂತ ಹೇಳಿ ಇದು ಮಾಡಿದ್ದೀನಿ, ಬಟ್ ಅವ್ನ ಕೈಲಿ ಕೊಟ್ಟರೆ ಅವ್ನು ತಿನ್ನಲ್ಲ. ಅದಕ್ಕಂತ ಇವತ್ತು ನಾನೇ ತಿನ್ನಿಸ್ತಾ ಇರೋದ್ರಿಂದ ಚಟ್ನಿ ಹಾಕ್ಕೊಂಡೆ ತಿನ್ನಿಸ್ತೀನಿ. ಯಾಕಂದರೆ ಎರಡೂ ರೂಢಿ ಇರಬೇಕು ಮಕ್ಕಳಿಗೆ. ಎಲ್ಲರೂ ಇವಾಗ ಹೊರಗಡೆ ಹೋಗಿರ್ತೀವಲ್ವ, ಒಂದಿಲ್ಲ ಅಂದರೆ ಇನ್ನೊಂದಕ್ಕೆ ಅಡ್ಜಸ್ಟ್ ಆಗೋ ಥರ ಇರಬೇಕು. 2 in 1 ಅನ್ನೋ ಥರ. ಇಲ್ಲಾಂದರೆ ಒಂದಕ್ಕೇನೆ ಅಡ್ಜಸ್ಟ್ ಆಗಿಬಿಟ್ರೆ ಅವ್ರು ಮತ್ತೆ ಅದನ್ನೇ ಕೇಳ್ತಾರೆ, ನೆಕ್ಸ್ಟ್ ಅದನ್ನು ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಅದಕ್ಕೋಸ್ಕರನೇ ಇವಾಗ ಎರಡೂ ಕೂಡ ಹಾಕಿದ್ದೀನಿ. ಹಾಗೆ ಇವಾಗ ಮತ್ತೆ ಇನ್ನೂ ಒಂದು ದೋಸೆ ಹಾಕಿಟ್ಟು ಅವನಿಗೆ ಫಸ್ಟ್ ಈಗ ಟಿಫನ್ ಮಾಡಿಸ್ಬಿಡ್ತೀನಿ. ಈ ಕಡೆ ಅಡುಗೆ ರೂಮಲ್ಲೇ ನಿಂದ್ರಿಸ್ಕೊಂಡು ಟಿಫನ್ ಮಾಡಿಸ್ತಾ ಇದ್ದೀನಿ. ಯಾಕಂದರೆ ಟಿಫನ್ಗೆ ಇವಾಗ ನನ್ನ ಮಗಳು ಕೂಡ ಟಿಫನ್ ಮಾಡೋದಕ್ಕೆ ಕೂತಿದ್ದಾಳೆ. ಅವಳು ತಿನ್ನೋ ಟೈಮಲ್ಲಿ ನಾನು ಅವನಿಗೆ ಆ ಕಡೆ ಕೂತ್ಕೊಂಡು ತಿನ್ನಿಸ್ತಾಯಿದ್ರೆ ಇಲ್ಲಿ ದೋಸೆ ಹಾಕೋರು ಯಾರೂ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ನಿಂತ್ಕೊಂಡೆ ಅವ್ನಿಗೆ ತಿನ್ನಿಸ್ತಾ ಇದ್ದರೆ ಅಲ್ಲಿ ದೋಸೆ ಆಗ್ತಾ ಇರುತ್ತೆ. ಅಲ್ಲಿ ದೋಸೆ ಆದ ತಕ್ಷಣ ತೊಗೊಂಡೋಗಿ ಅವಳಿಗೆ ಕೊಡ್ಬೋದು. ಹಾಗೆ ಮತ್ತು ಇದೊಂದು ದೋಸೆ ಖಾಲಿ ಆದ ತಕ್ಷಣ ಇನ್ನೊಂದು ದೋಸೆ ಹಾಕ್ಕೊಂಡು ಅವನಿಗೆ ತಿನ್ನಿಸ್ಬೋದು. ಅದೇ ಕಾರಣಕ್ಕೆ ಇವಾಗ ದೋಸೆ ತಿನ್ನಿಸ್ತಾ ಇದ್ದೀನಿ. ಅವನಂತರೂ ಫುಲ್ ಹ್ಯಾಪಿ ಆಗೋದ. ಯಾಕಂದರೆ ದೋಸೆ, ಚಟ್ನಿ, ಪಲ್ಯ ಎಲ್ಲ ಸೂಪರಾಗಿತ್ತು. ಅವನಿಗೆ ತೆಳುವಾಗಿ ಕ್ರಿಸ್ಪಿ ಆಗಬೇಕು ದೋಸೆ, ಅದೇ ಥರನೇ ಚೆನ್ನಾಗಿ ಬಂದಿತ್ತು ಕ್ರಿಸ್ಪಿಯಾಗಿ. ಅವ್ನು ಫುಲ್ ಹ್ಯಾಪಿಯಾಗಿ ತಿಂದ. ನಮ್ಮನೆಯವರು ನಾನೇ ಬಂದು ತಿನ್ನಿಸ್ತೀನಿ, ಸುಮ್ಮನೆ ಇರೋ ಒಂದು ಸ್ವಲ್ಪ ಹೊತ್ತು ಅಂತ ಹೇಳಿದರು. ನಾನು ಆಲ್ರೆಡಿ ಟೈಮ್ ಆಗಿದೆ, ನೀವು ರೆಡಿಯಾಗಿ ಈ ಕಡೆ ಬಂದು ಟಿಫನ್ ಮಾಡಿಸೋಷ್ಟರಲ್ಲಿ ಕೋಳಿ ಮತ್ತೆ ಕೂಗುತ್ತೆ, ಬೇಡ ಅಂತ ಅಂದ್ಬಿಟ್ಟು ನಾನು ಟಿಫನ್ ಮಾಡಿಸೋದಕ್ಕಂತೇಳಿ ನಿಂತ್ಕೊಂಡೆ. ಪಾಪ ಅವರು ಕೂಡ ಫಾಸ್ಟಾಗಿ ಫೇಸ್ ವಾಶ್ ಮಾಡೋಕತ್ತಿದ್ರು. ಅಂದರು ನಾನು ಟಿಫನ್ ಮಾಡಿಸ್ತಾ ಇದ್ದೀನಿ. ಯಾಕಂದರೆ ನನ್ನ ಮಗ ನೈಟು ಸರಿಯಾಗಿ ಊಟ ಮಾಡಲಿಲ್ಲ. ನೈಟ್ ಸ್ವಲ್ಪ ಹೊಟ್ಟೆ ನೋಯ್ತಾ ಇದೆ ಅಮ್ಮ ಅಂತ ಹೇಳ್ಬಿಟ್ಟು ಸ್ವಲ್ಪ ಊಟ ಮಾಡಿ ಮಲ್ಕೊಂಡಿದ್ದ. ಹಾಗಾಗಿ ಇವಾಗ ಬೆಳಗ್ಗೆನೇ ಬೇಗ ಹೊಟ್ಟೆ ಹಸ್ಕೊಂಡಿರ್ತಾನೆ.
ಅವನಿಗೆ ಏನಂದರೆ ಬೆಳಗ್ಗೆನೇ ಬೇಗ ಟಿಫನ್ ಬೇಕು, ರಾತ್ರಿ ಹೊತ್ತು ಸರಿಯಾಗಿ ಊಟ ಮಾಡಲ್ಲ. ನಿನ್ನೆ ಅದರಲ್ಲಿ ಅಂದರೆ ಹೊಟ್ಟೆ ನೋವು ಬೇರೆ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಊಟನೂ ಕೂಡ ಜಾಸ್ತಿ ಮಾಡಿಲ್ಲ. ಅದಕ್ಕೋಸ್ಕರನೇ ಇವಾಗ ಫಸ್ಟ್ ಅವನಿಗೆ ಟಿಫನ್ ಮಾಡಿಸ್ಬಿಡ್ತೀನಿ. ಈ ಕಡೆ ನೋಡಿ ನಾನು ದೋಸೆ ಹಾಕಿದ್ದೀನಿ. ಅಮ್ಮ ನಾನು ದೋಸೆ ತೆಗಿತೀನಮ್ಮ ಅಂತ ಹೇಳ್ಬಿಟ್ಟು ಚುಂಚ್ಕಾಯಿ ಹಿಡ್ಕೊಂಡಿದ್ದಾನೆ. ನಾನು ಬೇಡ ಕಣೋ, ದೋಸೆ ಎಲ್ಲ ಕೆಟ್ಟೋಗುತ್ತೆ ಕಣೋ ಅಂತ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ. ಇಲ್ಲಮ್ಮ ನಾನು ತೆಗಿತೀನಿ, ಸುಮ್ಮನೆ ಇರಮ್ಮ, ಏನು ಮಾಡಲ್ಲ ಅಂತ ಹೇಳ್ತಾನೆ. ನಾನು ಬೇಡ ಬೇಡಪ್ಪ ಅಂತ ಹೇಳ್ಬಿಟ್ಟು ಅವನಿಗೆ ತಿನ್ನಿಸ್ತಾ ಇದ್ದೀನಿ. ಬಟ್ ಅವನು ಕೇಳಲ್ಲ. ಏನಾದರೂ ಒಂದು ತರಲೆ ಕೆಲಸ ಮಾಡೋದಕ್ಕೆ ಹೋಗ್ತಾನೆ. ಬಟ್ ನಾನು ಇರೋದ್ರಿಂದ ಸ್ವಲ್ಪ ಭಯ ಪಟ್ಕೊಂತಾನೆ ಅವನು. ಅಮ್ಮ ಬೈತಾರೆ, ಹೊಡಿತಾರೆ. ಅಂದರೆ ಹೊಡಿತೀನಿ ಅಂದರೆ ಜಸ್ಟ್ ಕಣ್ಣಲ್ಲಿ ಹೆದರಿಸ್ತೀನಿ, ಹೊಡಿಯೋ ಥರ. ಹಾಗಾಗಿ ಅವನು ಅದಕ್ಕೊಂದು ಸ್ವಲ್ಪ ಹೆದರ್ತಾನೆ. ಮಕ್ಕಳಿಗೆ ಎಲ್ಲಾದರೂ ಒಂದು ಕಡೆನಾದರೂ ನಾವು ಭಯ ಅನ್ನೋದು ಇಟ್ಟಿರಬೇಕು, ಒಬ್ಬರ ಮೇಲಾದರೂ. ಇಲ್ಲ ಅಂದರೆ ನಿಜವಾಗ್ಲೂ ಅವ್ರನ್ನ ಹಿಡಿಯೋದು ತುಂಬ ವಜ್ಜಿ. ಅದಕ್ಕೋಸ್ಕರನೇ ನಾನು ಜಸ್ಟ್ ನನ್ನ ಮುಖ ನೋಡಿದ್ರೇ ನನ್ನ ಮಕ್ಕಳು ಇಬ್ಬರೂ ಕೂಡ ಹೆದರ್ತಾರೆ. ನನ್ನ ಸಿಟ್ಟಲ್ಲಿ ಏನಾದರೂ ಮುಖ ನೋಡಿದೆ ಅಂದರೆ, ನಾನು ನಕ್ಬಿಟ್ಟೆ ಅಂದರೆ ಮುಗ್ದೋಯ್ತು, ನನ್ನನ್ನೇ ಮುಳುಗಿಸ್ಬಿಡ್ತಾರೆ ನನ್ನ ಮಕ್ಕಳು. ಆ ಥರ ಜೋರು, ಭಾಳ ಜೋರಿದ್ದಾರೆ ಇಬ್ಬರೂ ಕೂಡ. ಇಬ್ಬರೂ ಹಂಗೆ ಇದ್ದಾರೆ ಜೋರು. ಅವಳು ನೀವು ವಿಡಿಯೋದಲ್ಲಿ ಅವಳು ಧ್ವನಿ ಕೇಳಿ ಅವ್ಳು ಮಾತಾಡಿಸಿಲ್ಲ. ನಾನು ತೋರಿಸ್ತೀನಿ ನೆಕ್ಸ್ಟ್ ಬರ್ತಾ ವೀಡಿಯೋಸಲ್ಲಿ ಅವಳು ಎಷ್ಟು ಜೋರಿದ್ದಾಳೆ, ಅವಳು ಎಷ್ಟು ಹೈಪರ್ ಇದ್ದಾಳೆ, ಹೆಂಗೆ ಮಾತಾಡ್ತಾಳೆ ಅನ್ನೋದನ್ನು ನಾನು ತೋರಿಸ್ತೀನಿ. ಅವಳು ಇನ್ನೂ ಫಸ್ಟ್ ಸ್ಟ್ಯಾಂಡರ್ಡ್. ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಎಷ್ಟೊಂದು ಮಾತಾಡ್ತಾಳೆ ಅಂದರೆ, ಅವಳನ್ನ ಮಾತು ಕೇಳ್ತಾ ಇದ್ದರೆ ಇವಾಗೇನೋ ಅವಳು 10th PUCನೋ ಓದ್ತಿದ್ದಾಳೆ ಏನೋ ಅನ್ಬೇಕು, ಆ ರೇಂಜಿಗೆ ಮಾತಾಡ್ತಾಳೆ. ಇವಾಗಲೇ ಹಿಂಗೆ ಮಾತಾಡ್ತಾಳೆ, ನೀನು ನೆಕ್ಸ್ಟ್ ಹಿಂಗೆ ಮಾತಾಡ್ತಾಳೋ ಅಂತ ಇವಾಗಲೇ ಟೆನ್ಷನ್ ಆಗ್ತಾಯಿದೆ. ಯಾಕಂದ್ರೆ ಪ್ರತಿಯೊಂದಕ್ಕೂ ಕೂಡ ಪಿನ್ ಟು ಪಿನ್ ಅದಕ್ಕೊಂದು ಪಾಯಿಂಟ್ ಇರುತ್ತೆ ಅವಳು ಮಾತಾಡೋವಂಥ ಮಾತಲ್ಲಿ. ಆ ಥರ ಮಾತಾಡ್ತಾಳೆ. ಸೊ ಅವಾಗ ಸ್ವಲ್ಪ ಭಯ ಅನಿಸುತ್ತೆ ನನಗೆ, ಇವಾಗಲೇ ಹಿಂಗೆ ಮಾತಾಡ್ತಾಳಲ್ಲ ಅಂತಂದು. ಹಾಗೆ ಇವಾಗ ದೋಸೆ ಹಾಕಿದ್ನಲ್ಲ ಅದನ್ನು ತೆಗಿತಾ ಇದ್ದೀನಿ. ನಮ್ಮ ಮನೆಯವ್ರು ನೋಡಿ ಅಷ್ಟೊತ್ತಿಗೆ ಬಂದರು. ಬಿಡು ನಾನು ತಿನ್ನಿಸ್ತೀನಿ, ಅಲ್ಲಿ ದೋಸೆ ಹಾಕ್ಕೊಂಡು ಇನ್ನೇನು ತಿನ್ನಿಸ್ತೀಯ ನೀನು ಅಂತ ಹೇಳಿ ಅವರು ದೋಸೆ ತೊಗೊಂಡು ಮಗನಿಗೆ ತಿನ್ನಿಸೋದಕ್ಕಂತ ಹೇಳಿ ಕರ್ಕೊಂಡು ಹೋದರು. ಅಡುಗೆ ರೂಮಲ್ಲೇ ಕೂತ್ಕೊಳ್ರಿ, ನೀವು ತಿನ್ನಿಸ್ರಿ, ನಾನು ಇಲ್ಲೇ ದೋಸೆ ಹಾಕ್ಕೊಡ್ತೀನಿ ಅಂತ ಹೇಳಿ ಇದು ಮಾಡಿದೆ. ಅದಕ್ಕೋಸ್ಕರನೇ ನಮ್ಮ ಮನೆಯವ್ರು ಇಲ್ಲೇ ಕೂರಿಸ್ಕೊಂಡು ತಿನ್ನಿಸ್ತಾ ಇದ್ದಾರೆ. ಅವನು ಕೂಡ ಫುಲ್ ಹ್ಯಾಪಿ. ಅವ್ರ ಪಪ್ಪ ತಿನ್ನಿಸ್ತಾ ಇದ್ದಾರೆ ಅಂದರೆ ಫುಲ್ ಹ್ಯಾಪಿ. ನನ್ನ ಮಗಳಿಗಿಂತ ಜಾಸ್ತಿ ನಾವು ಮುದ್ದು ಮಾಡಿರುತ್ತೆ ಇವನಿಗೆ. ಯಾಕಂದರೆ ಫಸ್ಟ್ನೇ ಮಗು ನಮ್ಮ ಮನೆಯಲ್ಲಿ. ತುಂಬ ಮುದ್ದು. ನಾನು ನನ್ನ ಗಂಡ ಏನು ಮುದ್ದು ಮಾಡ್ತೀವೋ ಇದಕ್ಕೂ 10ರಷ್ಟು ಮುದ್ದು, 10ಕ್ಕೆ 10 ಅಲ್ಲ 100ರಷ್ಟು ಮುದ್ದು ಮಾಡೋದು ನಮ್ಮಮ್ಮ. ಅವನ ಮೇಲೆ ಜೀವನೇ ಇಟ್ಕೊಂಡ್ಬಿಟ್ಟಿದ್ದಾರೆ ನಮ್ಮಮ್ಮ. ಅಷ್ಟೊಂದು ಇಷ್ಟಪಡ್ತಾರೆ ಅವನಂದರೆ. ಮೊಮ್ಮಗ ಅಂದರೆ ತುಂಬ ಇಷ್ಟ. ಅವ್ನು ಕೇಳಿದ್ದನ್ನು ಇಲ್ಲ ಅಂತ ಹೇಳಲ್ಲ. ಅವ್ರ ಹತ್ರ ಇಲ್ಲದೇ ಇದ್ದರೂ ಕೂಡ ಅವ್ರು ಹೆಂಗಾದ್ರೂ ಮಾಡಿ ಅದನ್ನು ಕೊಡಿಸ್ತಾರೆ. ಅಷ್ಟೊಂದು ಪ್ರೀತಿ ಅವನಂದರೆ. ಅವನಿಗೆ ಏನಾದರೂ ನನ್ನ ಗದ್ರಿದ್ರೆ, ಏನಾದರೂ ಮಾತಾಡಿದರೆ ನಮ್ಮಮ್ಮ ನನಗೆ ಬೈದ್ಬಿಡ್ತಾರೆ. ನೀನು ಅವನಿಗೇನು ಹೇಳಬೇಡ ನೋಡು, ಅವನಿಗೇನು ಮಾತಾಡಬೇಡ ನೋಡು, ನೀನು ಸುಮ್ಮನೆ ಇರು ನೋಡು, ಆ ಹುಡುಗನಿಗೆ ಏನಕ್ಕೆ ಹಂಗೆ ಮಾಡ್ತೀಯ, ಹಿಂಗೆ ಬೈತಿರ್ತಾರೆ. ನಾನು ಹೇಳ್ತಿರ್ತೀನಿ, ಅಮ್ಮ ಸುಮ್ಮನೆ ಇರು, ಗದ್ರು ಬೇಕಾದರೆ ಏನಾದ್ರು ಮಾತಾಡಬೇಕಾದ್ರೆ ನೀನು ಮಾತಾಡಬೇಡ. ಯಾಕಂದರೆ ಇವಾಗ ಯಾರಾದ್ರೂ ಒಬ್ರು ಸಪೋರ್ಟಿಗೆ ಬರ್ತಾರೆ ಬೈಯೋ ಟೈಮಲ್ಲಿ, ಹೊಡಿಯೋ ಟೈಮಲ್ಲಿ ಅಂತಂದಾಗ ಅವ್ರಿಗೆ ಇನ್ನೂ ಸ್ವಲ್ಪ ಸ್ಕೋಪ್ ಜಾಸ್ತಿ ಆಗುತ್ತೆ. ಅವ್ರು ಇರೋ ಟೈಮಲ್ಲೇ ಜಾಸ್ತಿ ಗಲಾಟೆ ಮಾಡೋದು, ನಮ್ಮ ಮಾತು ಕೇಳದೇ ಇರೋದು, ಹಂಗೆ ಮಾಡ್ತಿರ್ತಾರೆ. ಅವ್ರು ಇರೋ ಟೈಮಲ್ಲೇ ನಾವು ಈ ಥರ ಬಾಯ್ ಮಾಡಿದಾಗ ಅವರು ಸುಮ್ಮನೆ ಇದ್ರೆ ಅಂದರೆ ಇವರು ಓಕೆ, ನನ್ನ ಇಷ್ಟೊಂದು ಇಷ್ಟಪಡೋರು ಇದ್ರೂ ನಮ್ಮಮ್ಮ ಬೈದ್ರೂ ಅವ್ರು ನನ್ನನ್ನು ಬಿಡಿಸಲ್ಲ ಅಂದರೆ ನಮ್ಮಮ್ಮ ಸ್ಟ್ರಾಂಗ್ ಇದ್ದಾರೆ. ಸೊ ಅವರು ಒಂಚೂರು ನಮ್ಮಮ್ಮನಿಗೂ ಹೆದರ್ತಾರೆ ಅನ್ನೋದು ಒಂಥರ. ಅವರು ಹೆದರ್ತಾರೆ ಅಂದರೆ ನಾನು ಹೆದರಬಾರ್ದ ಅನ್ನೋದೊಂದು ಇದು ಇರುತ್ತೆ. ಅದಕ್ಕೋಸ್ಕರನೇ ನಾನು ಅಮ್ಮಂಗೆ ಹೇಳ್ತೀನಿ, ಬರಬೇಡಮ್ಮ, ನೀನು ಬಿಡಿಸ್ಬೇಡಮ್ಮ ಅಂತ ಹೇಳ್ತಿರ್ತೀನಿ. ಬಟ್ ಅವ್ರು ಕೇಳಲ್ಲ, ಏನು ಮಾಡೋದು. ಇಲ್ಲಿ ನನ್ನ ಮಗಳು ರೆಡಿ ಆಗ್ತಿದ್ದಾಳೆ. ಹಣೆಗೆ ವಿಭೂತಿ ಕಟ್ಟೆಳ್ಕೊಂಡು ಅವಳು ರೆಡಿ ಆದಳು. ಅವಳು ಹೇರ್ ಏನಕ್ಕೆ ಈ ಥರ ಇದೆ ಅಂತಂದರೆ, ನಾವು ಮೊನ್ನೆ ಶ್ರೀಶೈಲಕ್ಕೆ ಹೋಗಿದ್ವಲ್ಲ, ಅವಾಗ ಹೇರ್ಸ್ ಕೊಟ್ಟಿದ್ಲು. ಹಾಗಾಗಿ ಹೇರ್ಸ್ ಅಷ್ಟಿದೆ ಅಷ್ಟೇ, ತುಂಬ ಇಲ್ಲ. ಫಸ್ಟು ತುಂಬ ಲೆಂತ್ ಇತ್ತು, ಇವಾಗಿಲ್ಲ. ಇವನು ಅಳ್ತಾ ಇದ್ದ. ಹಾಗಾಗಿ ಸ್ವಲ್ಪ ಲೇಟಾಗೆ ಹೋಗೋಣ, ಟೀಚರ್ಗೆ ಅಂದರೆ ಮ್ಯಾಮಿಗೆ ಹೇಳೋಣ ಅಂತ ಅಂದ್ಕೊಂಡೆ. ಕೈ ನೋಡಿ ನೋಯ್ತಿದೆ ಅಂತ ತುಂಬ ಇದು ಮಾಡ್ತಾಯಿದ್ದಾನೆ. ಬಟ್ ನಾವೇನು ಮಾಡಲಿಕ್ಕಾಗಲ್ಲ, ಅದು ನೋವು ಬಂದೇ ಬರುತ್ತೆ. ಇಲ್ಲಾಂದರೆ ಇನ್ನೂ ಬೇರೆ ಟ್ರೀಟ್ಮೆಂಟ್ ಇದೆ, ಅದಕ್ಕೆ ಇವನು ತಡ್ಕೊಳಲ್ಲ. ಅದಕ್ಕಂತಲೇ ಇಲ್ಲಪ್ಪ, ಇದು ಒಂದಕ್ಕೆ ತಡ್ಕೊ, ನೆಕ್ಸ್ಟ್ ಮತ್ತು ಜಾಸ್ತಿ ಟ್ರೀಟ್ಮೆಂಟ್ಸ್ ಇದ್ದಾವೆ, ಅದು ಮಾಡೋದಕ್ಕೋದ್ರೆ ಇನ್ನೂ ಪೇನ್ ಆಗುತ್ತೆ ನಿನಗೆ ಅಂತ ಹೇಳಿದಕ್ಕೆ ಸರಿ ಆಯ್ತು ಅಂತ ಒಪ್ಕೊಂಡಿದ್ದಾನೆ. ಒಂದು ಸ್ವಲ್ಪ ಹೊತ್ತು ಅಂದರೆ ಅದು ಕಾರ್ನ್ ಕ್ಯಾಪ್ ಹಾಕ್ತೀವಲ್ವ, ಆಯಿಂಟ್ಮೆಂಟ್ ಹಚ್ಚಿ, ಆವಾಗ ನೋವು ಬರುತ್ತೆ. ಸೊ ಅದನ್ನು ಹೇಳಿದ್ದೀವಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.